ಪವರ್, ಮರ್ಡರ್, ಜೈಲು. ಪ್ರಭಾವಿ ನಾಯಕನಿಗೆ ಅಜೀವ ಶಿಕ್ಷೆ. ಅಧಿಕಾರ ಕೈಲಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಎಂಥದ್ದು ದೊಡ್ಡ ಅಪರಾಧ ಮಾಡಿದ್ರೂ ಕೂಡ ಕಾನೂನು ಕಣ್ಣಿಗೆ ಮಣ್ಣು ಹಾಕಿ ಆರಾಮಾಗಿ ಮೆರಿಬಹುದು. ಹೀಗೆ ಅಂದ್ಕೊಂಡವರು ತುಂಬಾ ಜನ. ದುಡ್ಡಿದ್ರೆ, ಪ್ರಭಾವ ಇದ್ರೆ, ಸೆಲೆಬ್ರಿಟಿಗಳಾದ್ರೆ, ಅಧಿಕಾರ ಇದ್ರೆ ಮಾಡಬಹುದು ಅಂತ ಹೇಳಿ ಅವರಿಗೆ ಶಾಕ್ ಮೇಲೆ ಶಾಕ್. ಈಗ ಇನ್ನೊಂದು ಕೇಸ್. ಹಣ, ತೋಳ್ಬಲ, ರಾಜಕೀಯ ಪ್ರಭಾವ ಈ ಮೂರು ಇದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರಕ್ಕೆ ಕೋರ್ಟ್ ದೊಡ್ಡ ಪೆಟ್ಟು ಕೊಟ್ಟಿದೆ. ಕರ್ನಾಟಕದ ಧಾರವಾಡ ಭಾಗದ ಬಲಿಷ್ಠ ನಾಯಕ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾಲಿನ ಉದಯೋನ್ಮುಖ ಲೀಡರ್, ಕಾಂಗ್ರೆಸ್ ಹಾಲಿ ಶಾಸಕ, ಮಾಜಿ ಸಚಿವ, ರೀಸೆಂಟ್ ಆಗಿ ಇವ್ರನ್ನ ಕಾಂಗ್ರೆಸ್ ಪಾರ್ಟಿ ವರ್ಕಿಂಗ್ ಪ್ರೆಸಿಡೆಂಟ್, ಕಾರ್ಯಾಧ್ಯಕ್ಷರಾಗೂ ಕೂಡ ಆಯ್ಕೆ ಮಾಡಿತ್ತು. ಇಂತಹ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿದೆ ಕೊಲೆ ಕೇಸಲ್ಲಿ. 2016ರಲ್ಲಿ ನಡೆದಿದ್ದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪು ಬಂದಿದೆ. ಅಷ್ಟಕ್ಕೂ 10 ವರ್ಷಗಳ ಹಿಂದೆ ಆ ದಿನ ಮುಂಜಾನೆ ಜಿಮ್ನಲ್ಲಿ ಏನಾಯ್ತು? ಆರಂಭದಲ್ಲಿ ಲೋಕಲ್ ಪೊಲೀಸರು ಕೇವಲ ಆಸ್ತಿ ವಿವಾದ ಅಂತ ಹೇಳಿ ಮುಚ್ಚಾಕಿದ್ದ ಕೇಸ್ ಸಿಬಿಐ ಮೆಟ್ಟಿಲೇರಿದ್ದು ಹೇಗೆ? ಸಾಕ್ಷ್ಯ ನಾಶ ಮಾಡಿದ ಪೊಲೀಸ್ ಅಧಿಕಾರಿಗೂ ಜೈಲು ಶಿಕ್ಷೆ ಆಗಿದೆ ಹೇಗೆ? ಕಡೆಗೂ ವಿನಯ್ ಕುಲಕರ್ಣಿ ಸಿಕ್ಕಾಕೊಂಡಿದ್ದು ಹೇಗೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಯಾರು ಈ ಯೋಗೇಶ್ ಗೌಡ? ಧಾರವಾಡದ ರಕ್ತ ಸಿಕ್ತ ಟರ್ಫ್ ವಾರ್. ನಾವು 2016ರ ದಿನಗಳಿಗೆ ಹೋಗ್ಬೇಕು. 10 ವರ್ಷ ಹಿಂದಕ್ಕೆ ಹೋಗ್ಬೇಕು ಈಗ ಕ್ಯಾಲೆಂಡರ್ನಲ್ಲಿ. ಯಾರು ಯೋಗೇಶ್ ಗೌಡ? ಯಾಕೆ ಟಾರ್ಗೆಟ್ ಮಾಡಲಾಯಿತು? ಇದಕ್ಕೆ ಉತ್ತರವೇ ಇಡೀ ಕೇಸ್ನ ಅಸಲಿ ಬೇರು. ಮೂಲತಃ ಧಾರವಾಡದ ಗೋವನ ಕೊಪ್ಪದವರಾದ ಯೋಗೇಶ್ ಗೌಡ ಆಗಿನ 26 ವರ್ಷದ ಯುವಕ. 2016ರಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಬಿಜೆಪಿ ಲೀಡರ್ ಆಗಿ ಬೆಳೀತಾ ಇದ್ದ ಹುಡುಗ. ವಿಷಾದದ ಸಂಗತಿ ಅಂದರೆ ಈ ಕೊಲೆಗೂ ಸುಮಾರು 4 ವರ್ಷದ ಮುನ್ನ ಭೂ ವಿವಾದವೊಂದರಲ್ಲಿ ಯೋಗೇಶ್ ಅವರ ಅಣ್ಣ ಉದಯ್ ಗೌಡ ಕೂಡ ಕೊಲೆಯಾಗಿದ್ರು. ಆದರೆ ಯೋಗೇಶ್ ಗೌಡ ರಾಜಕೀಯವಾಗಿ ಬಹಳ ಅಗ್ರೆಸಿವ್ ಆಗಿ ಹೆಜ್ಜೆ ಇಡ್ತಾ ಇದ್ರು. ಯಾವ ಲೆವೆಲ್ಗಂದರೆ ಒಮ್ಮೆ ಬೇರೊಂದು ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಕೂಡ ಸೇರಿದ್ರು. ಆದರೆ ಜೈಲಿನಲ್ಲಿ ಇದ್ದುಕೊಂಡೇ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ನಿಂತು ಗೆದ್ದೇ ಬಿಟ್ರು. ವಿನಯ್ ಕುಲಕರ್ಣಿ ಪರ ಅಭ್ಯರ್ಥಿಯನ್ನು ಸೋಲಿಸ್ಬಿಟ್ರು. ಜೈಲಿನಿಂದ ಹೊರಬಂದ ಮೇಲೆ ಯೋಗೇಶ್ ಪ್ರಭಾವ ಧಾರವಾಡದಲ್ಲಿ ಇನ್ನಷ್ಟು ಜಾಸ್ತಿ ಆಯಿತು. ಒಂದ್ ಕಡೆ ಯೋಗೇಶ್ ಗೌಡ ಈ ಪರಿ ಅಬ್ಬರಿಸ್ತಾ ಇದ್ರೆ, ಮತ್ತೊಂದು ಕಡೆ ಧಾರವಾಡದ ಮತ್ತೊಬ್ಬ ನಾಯಕನಾಗಿ ವಿನಯ್ ಕುಲಕರ್ಣಿ ಬೆಳೀತಾ ಇದ್ರು. ಆ ಭಾಗದ ಅತಿ ದೊಡ್ಡ ಪ್ರಭಾವಿ ನಾಯಕ, ಮಂತ್ರಿಯಾಗೋ ಹಂತದಲ್ಲಿದ್ದ ಬಲಿಷ್ಠ ವ್ಯಕ್ತಿ. ನಂತರ ಮಂತ್ರಿ ಕೂಡ ಆದರೂ ಅದು ಬೇರೆ ಪ್ರಶ್ನೆ. ತಮ್ಮ ಎದುರು ಯಾರು ಧ್ವನಿ ಎತ್ತಬಾರದು ಅನ್ನೋ ಮಟ್ಟಿಗೆ ಪವರ್ನಲ್ಲಿದ್ದ ನಾಯಕ. ಅಂಥವರ ಕಣ್ಣಿಗೆ ಈ ಯುವಕ ಯೋಗೇಶ್ ಗೌಡ ನೇರ ಸ್ಪರ್ಧಿಯಾಗಿ ಕಾಣಿಸಿದ್ರು. ನನ್ನ ಬೆಂಬಲಿಗನ ಸೋಲಿಸೋದ ಅಂತ. ಇಬ್ಬರ ನಡುವೆ ಕಿಡಿ ಹತ್ಕೊಳ್ಳುವ ಘಟನೆ ನಡೆಯೋಕೆ ಶುರುವಾದವು. ಅದರಲ್ಲೂ 2 ಪ್ರಮುಖ ಘಟನೆಗಳು ಇಬ್ಬರನ್ನ ನೇರ ಹೊಡೆದಾಡೋ ಮಟ್ಟಕ್ಕೆ ತಗೊಂಡು ಹೋಗಿದ್ವು. ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕುಡಿಯೋ ನೀರಿನ ವಿಚಾರಕ್ಕೆ ನಡೆದಿದ್ದ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ದೊಡ್ಡ ಮಟ್ಟದಲ್ಲಿ ಮಾತಿನ ಚಕಮಕಿ ಜಟಾಪಟಿಯಾಗಿತ್ತು. ಇದೇ ಘಟನೆ ಮುಂದೆ ದೊಡ್ಡ ದ್ವೇಷಕ್ಕೆ ತಿರುಗಿತ್ತು. ಇನ್ನೊಂದು ಕಾರಣ ಕಿಮ್ಸ್ ಡೈರೆಕ್ಟರ್ ಜೊತೆಗಿನ ಗಲಾಟೆ. ವಿನಯ್ ಕುಲಕರ್ಣಿ ಕಿಮ್ಸ್ ಡೈರೆಕ್ಟರ್ ಜೊತೆಗೆ ಗಲಾಟೆ ಮಾಡಿದ್ದ ವಿಡಿಯೋ ಒಂದು ಲೀಕ್ ಆಗಿ ವೈರಲ್ ಆಗಿತ್ತು. ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬಳಸಿತ್ತು. ಈ ವಿಡಿಯೋ ವೈರಲ್ ಆಗೋದ್ರ ಹಿಂದೆ ಯೋಗೇಶ್ ಗೌಡ ಕೈವಾಡ ಇದೆ ಅನ್ನೋ ಗುಮಾನಿ ವಿನಯ್ ಕುಲಕರ್ಣಿ ಕಡೆಗಿತ್ತು. ಇದೆಲ್ಲಕ್ಕಿಂತ ದೊಡ್ಡ ವಿಚಾರ ಅಂದ್ರೆ ಯೋಗೇಶ್ ಗೌಡ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದಲೇ MLA ಎಲೆಕ್ಷನ್ಗೆ ನಿಲ್ಲೋಕೆ ತಯಾರಿ ನಡೆಸಿದ್ರು. ನೇರವಾಗಿ ವಿನಯ್ ಕುಲಕರ್ಣಿ ಬುಡಕ್ಕೆ ಕೈ ಹಾಕೋಕೆ. ತಮ್ಮ ರಾಜಕೀಯ ಸಾಮ್ರಾಜ್ಯಕ್ಕೆ ಇದೇ ಯುವಕ ದೊಡ್ಡ ಕಂಟಕ ಆಗ್ತಾನೆ ಅನ್ನೋ ಭಯ ಶುರುವಾಗಿತ್ತು. ಅದನ್ನು ತಡೆಯೋಕೆ ನಡೆದಿದ್ದೆ ಆ ರಕ್ತ ಸಿಕ್ತ ಅಧ್ಯಾಯ, ಯೋಗೇಶ್ ಗೌಡ ಹತ್ಯೆ. 15 ಜೂನ್ 2016. ಆ ದಿನ ಮುಂಜಾನೆ ಜಿಮ್ನಲ್ಲಿ ಆಗಿದ್ದೇನೋ ಸ್ನೇಹಿತರೆ. ಆ ದಿನ ಧಾರವಾಡದ ಸಪ್ತಾಪುರದಲ್ಲಿರೋ ಉದಯ ಜಿಮ್ ಸೆಂಟರ್. ಸಮಯ ಮುಂಜಾನೆ 7:20ರಿಂದ 8:30 ನಡುವಿನ ಹೊತ್ತು. ಅವ್ರದೇ ಜಿಮ್ ಇದು. ಯೋಗೇಶ್ ಗೌಡ ಪ್ರತಿದಿನದಂತೆ ಅವತ್ತು ಕೂಡ ತಮ್ಮ ವರ್ಕೌಟ್ಗೆ ಅಂತ ಜಿಮ್ಗೆ ಬಂದಿದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ಆಲ್ರೆಡಿ ಅವರ ಸಾವಿಗೆ ಸ್ಕೆಚ್ ರೆಡಿ ಆಗಿತ್ತು ಅಂತ. ಜಿಮ್ ಹತ್ತಿರ ಆಗಲೇ 5 ಹಂತಕರು ಯೋಗೇಶ್ ಗೌಡಗೆ ಕಾದು ಕುಳಿತುಕೊಂಡಿದ್ರು. ಯೋಗೇಶ್ ಗೌಡ ಪ್ರತಿದಿನ ಯಾವ ಟೈಮ್ಗೆ ಬರ್ತಾರೆ, ಎಲ್ಲಿರ್ತಾರೆ ಅನ್ನೋ ಇಂಚಿಂಚು ಮಾಹಿತಿ ಹಂತಕರಿಗಿತ್ತು. ಯೋಗೇಶ್ ಗೌಡ ಜಿಮ್ಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಹಂತಕರು ಏಕಾಏಕಿ ನುಗ್ಗಿ ದಾಳಿ ಮಾಡಿದ್ರು. ಬಚಾವಾಗೋಕೆ ಅವಕಾಶನೇ ಕೊಡಬಾರದು ಅಂತ ಯೋಗೇಶ್ ಗೌಡ ಕಣ್ಣಿಗೆ ಖಾರದ ಪುಡಿಯನ್ನು ಮೊದಲು ಎರಚಿದ್ರು. ಕಣ್ಣು ಕಾಣದಂತೆ ಮಾಡಿ ಬಳಿಕ ಮಾರಕಾಸ್ತ್ರಗಳಿಂದ ಭಯಂಕರವಾಗಿ ಹತ್ಯೆ ಮಾಡಿದ್ರು. ಈ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಎಲ್ಲವೂ ಜಿಮ್ನ CCTVಯಲ್ಲಿ ರೆಕಾರ್ಡ್ ಆಗಿತ್ತು. 3 ಟೂ ವೀಲರ್ಗಳಲ್ಲಿ ಹಂತಕರು ಆಮೇಲೆ ಎಸ್ಕೇಪ್ ಆಗಿದ್ರು. ಈ ಹತ್ಯೆ ನಡೆದ ದಿನವೇ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಅವರು FIR ದಾಖಲಿಸಿದ್ರು. ನಿನ್ನ ಅಣ್ಣನ ಗತಿಯೇ ನಿನಗೂ ಬರುತ್ತೆ ಅಂತ ಹೇಳಿ ಬೆದರಿಕೆ ಪತ್ರ ಬಂದಿದ್ದ ಬಗ್ಗೆ ಕೂಡ FIRನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಘಟನೆ ನಡೆದ ಕೂಡಲೇ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಅವರು ಮಾಧ್ಯಮಗಳ ಮುಂದೆ ಬಂದರು.
ವಿನಯ್ ಕುಲಕರ್ಣಿ ಅವರೇ ಈ ಕೊಲೆ ಮಾಡಿಸಿದ್ದಾರೆ ಅಂತ ನೇರ ಆರೋಪ ಮಾಡಿದ್ರು. ಈ ಭಯಾನಕ ಕೊಲೆ ನಡೆದ ದಿನದಿಂದಲೇ ಇದೊಂದು ಹೈ ಪ್ರೊಫೈಲ್ ರಾಜಕೀಯ ಹತ್ಯೆ ಅನ್ನೋದು ಜಗಜ್ಜಾಹೀರಾಗಿತ್ತು. ಪೊಲೀಸರ ಕವರ್ ಅಪ್ ಸ್ಟೋರಿ, ಸತ್ಯ ಸಮಾಧಿ ಮಾಡೋಕೆ ಖಾಕಿ ಯತ್ನ. ಪೊಲೀಸ್ ಸಿಸ್ಟಮ್ ಇರೋದೇನಕ್ಕೆ? ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸೋಕೆ. ಆದರೆ ಪದೇ ಪದೇ ನಮಗೆ ಬೇಸರ ಆಗ್ತಿರೋದೇನು? ಈ ಸಿಸ್ಟಮ್ ದುಡ್ಡಿರೋರ, ಪ್ರಭಾವಿಗಳ ಪರವಾಗಿ ಕೆಲಸ ಮಾಡ್ತಿರೋದು, ಸೇಲ್ ಆಗಿರೋದು. ಯಾವಾಗ ಕೊಲೆ ಆರೋಪ ನೇರವಾಗಿ ಸಚಿವರೊಬ್ಬರ ಮೇಲೆ ಬಂತೋ ಆಗ ಅಸಲಿ ಆಟ ಶುರುವಾಯಿತು. ವಿನಯ್ ಕುಲಕರ್ಣಿ ಆ ಭಾಗದಲ್ಲಿ ಆಲ್ರೆಡಿ ಆಗ ಪ್ರಭಾವಿ ಸಚಿವ. ಸಿದ್ದು ಸಂಪುಟದಲ್ಲಿ ಭೂವಿಜ್ಞಾನ ಖಾತೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ರು ಮೊದಲ ಸಿದ್ದು ಸರ್ಕಾರದಲ್ಲಿ. ಹೀಗಾಗಿ ಪೊಲೀಸ್ ಜೊತೆ ಸೇರಿ ಕೇಸನ್ನು ಮುಚ್ಚಿ ಹಾಕೋ ಪ್ರಯತ್ನ ನಡೀತು. ಸ್ಥಳೀಯ ಪೊಲೀಸರು ಈ ಬರ್ಬರ ರಾಜಕೀಯ ಹತ್ಯೆಯನ್ನ ಒಂದು ಸಾಮಾನ್ಯ ಆಸ್ತಿ ವಿವಾದದ ಕೇಸ್ ಆಗಿ ಚೇಂಜ್ ಮಾಡಿದ್ರು. ಯೋಗೇಶ್ ಗೌಡ ಯಾರೋ ಒಬ್ಬ ಆರೋಪಿಯ ಜಾಗವನ್ನ ಅತಿಕ್ರಮಣ ಮಾಡಿದ್ರು, ಅದಕ್ಕೆ ರಿವೆಂಜ್ ತೀರಿಸಿಕೊಳ್ಳೋಕೆ ಕೊಲೆ ನಡೆದಿದೆ ಅಂತ ಹೇಳಿ ಸ್ಟೋರಿ ಮಾಡಿದ್ರು. ಸೆಪ್ಟೆಂಬರ್ 9, 2016 ಲೋಕಲ್ ಪೊಲೀಸರು ಮೊದಲ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಅದರಲ್ಲಿ ಕೇವಲ 6 ಆರೋಪಿಗಳನ್ನ ಮಾತ್ರ ತೋರಿಸಲಾಗಿತ್ತು. ಅತ್ಯಂತ ಆಶ್ಚರ್ಯದ ಸಂಗತಿ ಅಂದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರೇ ಇರಲಿಲ್ಲ. ಕಂಪ್ಲೀಟ್ ಆಗಿ ಕೇಸ್ನಿಂದ ಹೊರಗಿಡ್ಲಾಗಿತ್ತು. ಇವಾಗ ಹೌದು ಅಪರಾಧಿ ಅಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ವ್ಯಕ್ತಿಯನ್ನ ಫಸ್ಟ್ ಚಾರ್ಜ್ ಶೀಟ್ ನಲ್ಲಿ ಹೆಸರೇ ಉಲ್ಲೇಖ ಇರಲಿಲ್ಲ ಕೇಸಲ್ಲಿ. ಅಲ್ಲಿನ ಪೊಲೀಸರು ಎಷ್ಟು ಕಳಪೆಯಾಗಿ ಕೆಲಸ ಮಾಡಿದ್ರು ಅಂದ್ರೆ, ಸಾಕ್ಷ್ಯಗಳನ್ನ ಹೇಗೆಲ್ಲ ಮುಚ್ಚ ಹಾಕಿದ್ರು ಅಂದ್ರೆ, ನಂತರದ ದಿನಗಳಲ್ಲಿ ಕೋರ್ಟ್ನಲ್ಲಿ ಎಲ್ಲವನ್ನ ಬಯಲು ಮಾಡಲಾಯಿತು. ರಾಜಕೀಯ ನಾಯಕರು ಮತ್ತು ಪೊಲೀಸರು ಸೇರಿ ಸತ್ಯವನ್ನ ಸಮಾಧಿ ಮಾಡಿತನ್ನ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗಿತ್ತು, ಸಾಕ್ಷ್ಯಗಳನ್ನ ಬೇರೆ ಕಡೆಗೆ ಓಡಿಸಲಾಗಿತ್ತು, ಶಿಫ್ಟ್ ಮಾಡಲಾಗಿತ್ತು ಅವ್ರನ್ನ. ಇದೆಲ್ಲವನ್ನ ಮುಂದೆ ಸಿಬಿಐ ತನ್ನ ತನಿಖೆಯಲ್ಲಿ ಎಳೆಯಾಗಿ ಬಿಚ್ಚಿಡ್ತು. ಸಿಬಿಐ ಎಂಟ್ರಿ, ಮಾಸ್ಟರ್ ಮೈಂಡ್ ಅರೆಸ್ಟ್. 2019 ರಾಜ್ಯದಲ್ಲಿ ಸರ್ಕಾರ ಬದಲಾದ ಬಳಿಕ ಈ ಕೇಸ್ ಸಂಪೂರ್ಣವಾಗಿ ಟರ್ನ್ ಅನ್ನ ಪಡ್ಕೊಳ್ತು. ಯೋಗೇಶ್ ಗೌಡ ಕುಟುಂಬದ ನಿರಂತರ ಹೋರಾಟದ ಫಲವಾಗಿ ಸೆಪ್ಟೆಂಬರ್ 24, 2019 ಕೇಸ್ ಸಿಬಿಐ ಕೈ ಸೇರ್ತು. ಅಲ್ಲಿಂದ ಶುರುವಾಯಿತು ಇನ್ವೆಸ್ಟಿಗೇಷನ್. ಸಿಬಿಐ ಕೇಸನ್ನು ಕೇವಲ ಆಸ್ತಿ ವಿವಾದ ಅಂತ ನೋಡಲಿಲ್ಲ, ವ್ಯವಸ್ಥಿತ ರಾಜಕೀಯ ಸಂಚು, ಕಾಂಟ್ರಾಕ್ಟ್ ಕಿಲ್ಲಿಂಗ್ ಅಂತಲೇ ತನಿಖೆಯನ್ನು ಶುರು ಮಾಡಿತು. ಜೂನ್ 2016 ಈ ಕೊಲೆಯ ಸ್ಕೆಚ್ ಹಾಕೋಕೆ ಅಂತಲೇ ಆರೋಪಿಗಳು 2 ಬಾರಿ ಧಾರವಾಡಕ್ಕೆ ಬಂದಿದ್ರು ಅನ್ನೋದನ್ನು ಸಿಬಿಐ ಪತ್ತೆ ಹಚ್ಚಿತು. ಮಾರ್ಚ್ 2020 ಮೊದಲ ಬಾರಿಗೆ 6 ಜನರನ್ನು ಅರೆಸ್ಟ್ ಮಾಡಿದ ಸಿಬಿಐ ಮೇ 21 8 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಮಾಡಿತು. ಆದರೆ ಅಸಲಿ ಭೂಕಂಪ ಆಗಿದ್ದು ನವೆಂಬರ್ 5, 2020. ಆ ದಿನ ಸಿಬಿಐ ಅಧಿಕಾರಿಗಳು ನೇರವಾಗಿ ವಿನಯ್ ಕುಲಕರ್ಣಿ ಅವ್ರನ್ನ ಬಂದು ಅರೆಸ್ಟ್ ಮಾಡಿ ಎತ್ಕೊಂಡು ಹೋದ್ರು. ಅಷ್ಟೇ ಅಲ್ಲ, ವಿನಯ್ ಕುಲಕರ್ಣಿಯನ್ನೇ ಈ ಕೊಲೆಯ ಮಾಸ್ಟರ್ ಮೈಂಡ್ ಅಂದರೆ ಪ್ರಮುಖ ಸಂಚುಕೋರ, ಆರೋಪಿ ನಂಬರ್ 15 A15 ಅಂತ ಸಿಬಿಐ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತು. ತನಿಖೆ ಆದಮೇಲೆ ಒಂದಷ್ಟು ಯೋಗೇಶ್ ಗೌಡ ಧಾರವಾಡದಲ್ಲಿ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯೋದನ್ನು ತಡೆಯೋಕೆ ವಿನಯ್ ಕುಲಕರ್ಣಿ ಬೇರೆಯವರನ್ನ ಬಳಸಿ ಸುಪಾರಿ ಕೊಟ್ಟು ಈ ಕೊಲೆ ಮಾಡಿಸಿದ್ದಾರೆ ಅನ್ನೋದು ಸಿಬಿಐನ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿತ್ತು. ಬೇಲ್ ಕ್ಯಾನ್ಸಲ್, ಸುಪ್ರೀಂ ಕೋರ್ಟ್ನಿಂದ ಬಿಗ್ ಶಾಕ್. ಅರೆಸ್ಟ್ ಆದಮೇಲೆ ವಿನಯ್ ಕುಲಕರ್ಣಿ ಎಲ್ಲ ಟಾಪ್ ವಕೀಲರನ್ನ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋದರು ಬೇಲ್ಗಾಗಿ. ಆಗಸ್ಟ್ 11, 2021 ಸುಪ್ರೀಂ ಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನು ಕೊಡ್ತು. ಆದರೆ ಷರತ್ತುಗಳು ಬಹಳ ಕಠಿಣವಾಗಿದ್ವು. ತನಿಖೆಗೆ ಅಡ್ಡಿಪಡಿಸುವಂತಿಲ್ಲ, ಸಾಕ್ಷಿಗಳನ್ನು ಭೇಟಿಯಾಗುವಂತಿಲ್ಲ, ಅವ್ರ ಮೇಲೆ ಪ್ರಭಾವ ಬೀರುವಂತಿಲ್ಲ. ವಾರಕ್ಕೆ 2 ದಿನ ಬೆಂಗಳೂರಿನ ಸಿಬಿಐ ಕಚೇರಿಗೆ ಬಂದು ಸೈನ್ ಹಾಕಬೇಕು. ಕೋರ್ಟ್ ಅನುಮತಿ ಇಲ್ಲದೆ ಎಲ್ಲೂ ಹೋಗೋ ಹಾಗಿಲ್ಲ. ಅತ್ಯಂತ ಮುಖ್ಯವಾಗಿ ಧಾರವಾಡ ಜಿಲ್ಲೆ ಪ್ರವೇಶ ಮಾಡುವ ಹಾಗೇನೇ ಇಲ್ಲ ಅಂತ ಕಂಡೀಷನ್ ಹಾಕಲಾಗಿತ್ತು. ಆದರೆ ಬೇಲ್ ಸಿಕ್ಕರು, ಬೇಲ್ ಮೇಲೆ ಹೊರಗಿದ್ರು. ಇಂಥ ಸೀರಿಯಸ್ ಕೇಸ್ನಲ್ಲಿ ಆಟ ನಿಲ್ಲಿಸಲಿಲ್ಲ ವಿನಯ್ ಕುಲಕರ್ಣಿ. ಸಾಕ್ಷಿಗಳನ್ನು ಒಲಿಸಿಕೊಳ್ಳೋ ಬೆದರಿಸುವ ಪ್ರಯತ್ನಗಳನ್ನು ಮುಂದುವರಿಸಲಾಗಿತ್ತು. ಇದರ ವಿರುದ್ಧ ಸಿಬಿಐ ಡಿಸೆಂಬರ್ 2024 ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತು. ಜೂನ್ 6, 2025 ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ಕೊಡ್ತು. ವಿನಯ್ ಕುಲಕರ್ಣಿ ಪ್ರಾಸಿಕ್ಯೂಷನ್ ಸಾಕ್ಷಿಗಳಾದ CW56 ಮತ್ತು CW57 ಹಾಗೂ ಒಮ್ಮೆ ಅಪ್ರೂವರ್ ಆಗಿ ಆಮೇಲೆ ಹೇಳಿಕೆ ಬದಲಾಯಿಸಿದ ವ್ಯಕ್ತಿ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಬಲವಾದ ಸಾಕ್ಷ್ಯಗಳಿವೆ ಅಂತ ಕೋರ್ಟ್ ಹೇಳ್ತು. ಸಾಕ್ಷ್ಯ ನಾಶದ ಯತ್ನ ಸಾಬೀತಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರ ಬೇಲನ್ನು ಮುಲಾಜಿಲ್ಲದೆ ಕ್ಯಾನ್ಸಲ್ ಮಾಡಿತು. ಸುಪ್ರೀಂ ಕೋರ್ಟ್ 16 ಜನರಿಗೆ ಲೈಫ್ ಟೈಮ್ ಜೈಲು. ಎಲ್ಲ ಕಾನೂನು ಹೋರಾಟಗಳ ಬಳಿಕ ಫೈನಲ್ ಜಜ್ಮೆಂಟ್ ಡೇ ಬಂತು. ದಿನಾಂಕ ಏಪ್ರಿಲ್ 17, 2026 ಶುಕ್ರವಾರ. ಸ್ಥಳ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಈ ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಈ ತೀರ್ಪು ಕೇವಲ ಒಬ್ಬಿಬ್ಬರಿಗಲ್ಲ, ಬರೋಬ್ಬರಿ 16 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರಲ್ಲಿ 15ನೇ ಆರೋಪಿ ಅಂದರೆ A15 ಆಗಿದ್ದ ವಿನಯ್ ಕುಲಕರ್ಣಿ ಕೂಡ ಸೇರಿದ್ದಾರೆ.
ಸೆಕ್ಷನ್ 302 ಅಂದರೆ ಕೊಲೆ, ಸೆಕ್ಷನ್ 120B ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಥವಾ ಅಪರಾಧಿಕ ಸಂಚು. ಈ ಎರಡು ಗಂಭೀರ ಆರೋಪಗಳ ಅಡಿ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಲೈಫ್ ಟೈಮ್ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ವಿನಯ್ ಕುಲಕರ್ಣಿ ಜೊತೆಗೆ ವಿಕ್ರಮ್ A2, ಕೀರ್ತಿಕುಮಾರ್ A3, ಸಂದೀಪ್ A4, ವಿನಾಯಕ್ A5, ಮಹಾಬಲೇಶ್ವರ್ ಹೊಂಗಲ್ ಅಲಿಯಾಸ್ ಮುದುಕ A6, ಸಂತೋಷ್ ಸವದತ್ತಿ A7, ದಿನೇಶ್ M A8, ಅಶ್ವಥ್ A9, ಸುನಿಲ್ KS A10, ನಜೀರ್ ಅಹಮದ್ A11, ಶಹನವಾಜ್ A12, ನೂತನ್ A13, ಹರ್ಷಿತ್ A14, ಚಂದ್ರಶೇಖರ್ ಇಂಡಿ ಅಲಿಯಾಸ್ ಚಂದ್ರು ಮಾಮಾ A16 ಮತ್ತು ವಿಕಾಸ್ ಕಲಬುರ್ಗಿ A18. ಇವರೆಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನು ಫಿಕ್ಸ್ ಮಾಡಲಾಗಿದೆ. ಜೊತೆಗೆ ಪ್ರತಿಯೊಬ್ಬರಿಗೂ 30,000 ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಈ ಕೇಸ್ನಲ್ಲಿ ಕೇವಲ ಕೊಲೆ ಮಾತ್ರ ಅಲ್ಲ, ಅಪರಾಧಿಕ ಸಂಚು, ಸಾಕ್ಷ್ಯನಾಶ, ಕಾನೂನು ಬಾಹಿರ ಗುಂಪುಗಾರಿಕೆ, ಶಸ್ತ್ರಾಸ್ತ್ರ ಕಾಯ್ದೆ ಉಲ್ಲಂಘನೆ ಮತ್ತು ಸರ್ಕಾರಿ ಅಧಿಕಾರಿಯ ಕರ್ತವ್ಯ ಲೋಪ ಎಲ್ಲವೂ ಸಾಬೀತಾಗಿದೆ. ಸಿಬಿಐ ಪರ ವಕೀಲರಾದ ಶಿವಾನಂದ ಪೆರ್ಲಾ ಮತ್ತು ಎಸ್ ಹೇಮಾ ಅವರ ವಾದ ಇಲ್ಲಿ ಸಂಪೂರ್ಣವಾಗಿ ಗೆದ್ದಿದೆ. ಗಮನಿಸಬೇಕಾಗಿರೋ ಮುಖ್ಯ ಅಂಶ ಏನು ಗೊತ್ತಾ, ಇಲ್ಲಿ ಇನ್ನೊಂದು ಖಾಕಿ ನೆಕ್ಸಸ್. ಈ ಕೇಸ್ನ ಆರಂಭದಲ್ಲಿ ತನಿಖೆ ನಡೆಸಿ ಸಾಕ್ಷ್ಯಗಳನ್ನು ನಾಶ ಮಾಡಿದ ಆರೋಪದಡಿ ಅಂದಿನ ಪೊಲೀಸ್ ತನಿಖಾಧಿಕಾರಿ 19ನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ ಬರೋಬ್ಬರಿ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಮೊನ್ನೆ ತಮಿಳುನಾಡಿನಲ್ಲಿ ಸಾತಂಕುಲಂ ಕೇಸಲ್ಲಿ ಲಾಕಪ್ ಡೆತ್ ಕೇಸ್ನಲ್ಲಿ ಏನಾಗಿತ್ತು ನಿಮಗೆ ಗೊತ್ತಿದೆ. ಪೊಲೀಸರಿಗೆ ಮರಣದಂಡನೆ ಆಗಿರೋದು. ಇಲ್ಲಿ 7 ವರ್ಷಗಳ ಜೈಲು ಶಿಕ್ಷೆ. ಖಾದಿಯೊಂದಿಗೆ ಸೇರಿಕೊಂಡು ಕೇಸನ್ನು ಹಾಳು ಮಾಡಿ ನ್ಯಾಯ ಕೇಳೋಕೆ ಹೋದವರಿಗೆ ಅನ್ಯಾಯ ಮಾಡಿದ್ದಕ್ಕೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಪೊಲೀಸ್ ಅಧಿಕಾರಿಗೆ. ನ್ಯಾಯಾಲಯ ಬರೀ ಶಿಕ್ಷೆ ಕೊಟ್ಟು ಸುಮ್ಮನಾಗಲಿಲ್ಲ. ಕೊಲೆಯಾದ ಯೋಗೇಶ್ ಗೌಡ ಅವರ ಮಕ್ಕಳ ಶಿಕ್ಷಣಕ್ಕೆ 16 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವಂತೆಯೂ ಸೂಚಿಸಿದೆ. ಅಷ್ಟೇ ಅಲ್ಲ, ತನಿಖೆ ವೇಳೆ ಸುಳ್ಳು ಸಾಕ್ಷ್ಯ ಹೇಳಿದ ಮತ್ತು ದಾರಿ ತಪ್ಪಿಸಿದ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ಸಾಕ್ಷಿಗಳ ವಿರುದ್ಧ ಫೋರ್ಜರಿ ಅಂದರೆ ಸುಳ್ಳು ಸಾಕ್ಷ್ಯ ನುಡಿದ ಪ್ರಕರಣವನ್ನು ದಾಖಲಿಸುವಕ್ಕೂ ಕೂಡ ಕೋರ್ಟ್ ಮುಂದಾಗಿದೆ. ಈ ಹಿಂದೆ ಇದೇ ಕೇಸ್ ಬಗ್ಗೆ ಮಾತನಾಡಿದ ಹೈಕೋರ್ಟ್ ಇದು ಸತ್ಯವನ್ನೇ ಸಮಾಧಿ ಮಾಡುವ ಕ್ಲಾಸಿಕ್ ಕೇಸ್ ಅಂತ ಹೇಳಿತ್ತು. ಅದೇ ಮಾತು ವಿಶೇಷ ಕೋರ್ಟ್ನಲ್ಲೂ ಕೂಡ ತೀರ್ಪಿನಲ್ಲೂ ಕೂಡ ಸಾಬೀತಾಗಿದೆ ಕಠಿಣ ಶಿಕ್ಷೆ ಮೂಲಕ. ಶಾಸಕ ಸ್ಥಾನಕ್ಕೆ ಕುತ್ತು ಕಣ್ಣೀರಿಟ್ಟ ಕುಟುಂಬಕ್ಕೆ ಸಿಕ್ತು ನ್ಯಾಯ. ರಾಜಕೀಯ ಭವಿಷ್ಯ ಅಕ್ಷರಶಃ ಕಿತ್ಕೊಂಡು ಹೋಗಿದೆ ವಿನಯ್ ಕುಲಕರ್ಣಿ ಅವರದು. ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8(3) ಪ್ರಕಾರ ಯಾವುದೇ ಜನಪ್ರತಿನಿಧಿಗೆ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯಾದರೆ ತೀರ್ಪು ಬಂದ ದಿನದಿಂದಲೇ ಅವರು ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ. ಅಷ್ಟೇ ಅಲ್ಲ, ಜೈಲಿನಿಂದ ರಿಲೀಸ್ ಆದ ಬಳಿಕವೂ ಮುಂದಿನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ. ಈಗ ವಿನಯ್ ಕುಲಕರ್ಣಿಗೆ ಆಗಿರೋದು ಜೀವಾವಧಿ ಶಿಕ್ಷೆ. ಅವರ ಶಾಸಕ ಸ್ಥಾನ ಆಲ್ರೆಡಿ ಅನರ್ಹ ಆಗಿದೆ. ಮೇಲಿನ ಕೋರ್ಟ್ಗೆ ಹೋಗಿ ತೀರ್ಪಿಗೆ ಸ್ಟೇ ತರದೇ ಇದ್ರೆ ಅವರ ರಾಜಕೀಯ ಕರಿಯರ್ ಆಲ್ಮೋಸ್ಟ್ ಕ್ಲೋಸ್ ಆದಂಗೇನೆ ಲೆಕ್ಕ. ಈ ತೀರ್ಪು ಬಂದ ಬಳಿಕ 10 ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯ್ತಾ ಇದ್ದ ಯೋಗೇಶ್ ಗೌಡ ಕುಟುಂಬದ ಪ್ರತಿಕ್ರಿಯೆ ಭಾವುಕವಾಗಿತ್ತು. ಯೋಗೇಶ್ ಸಹೋದರಿ ಅಕ್ಕ ಮಹಾದೇವಿ ಅವರು ಪ್ರತಿಕ್ರಿಯಿಸಿ, ನಮಗೆ ನ್ಯಾಯ ಸಿಕ್ಕಿದೆ, ಇಷ್ಟು ವರ್ಷದ ಹೋರಾಟಕ್ಕೆ ಫಲ ಸಿಕ್ಕಿದೆ. ಜೀವಾವಧಿ ಶಿಕ್ಷೆನೇ ಆಗಬೇಕಾಗಿತ್ತು ವಿನಯ್ ಕುಲಕರ್ಣಿಗೆ, ಸರಿಯಾಗಿ ಆಗಿದೆ, ನ್ಯಾಯಬದ್ಧವಾದ ತೀರ್ಪು ಅಂತ ಕಣ್ಣೀರು ಹಾಕಿದ್ದಾರೆ. ಅಧಿಕಾರ ಮತ್ತು ಹಣ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದನ್ನ ಈ ಕುಟುಂಬದ ಮಾತುಗಳು ನೆನಪು ಮಾಡ್ತಿವೆ. ಈ ಕೇಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಇವೆಲ್ಲ ಮಾದರಿ, ತುಂಬಾ ಜನಕ್ಕೆ ಮಾದರಿ ಮತ್ತು ಪಾಠ ಆಗೋ ಕೇಸ್ಗಳಿದು. ಅಹಂಕಾರದಿಂದ ಮೆರೆಯೋರಿಗೆ ದಯವಿಟ್ಟು ಇದನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಈ ಕೇಸ್ ಬಗ್ಗೆ ತಿಳ್ಕೊಳ್ಳೋ ಉದ್ದೇಶ ಮಾತ್ರ ಅಲ್ಲ ಸ್ನೇಹಿತರೆ, ಈ ಕೇಸ್ ಆವಾಗಲೇ ಹೇಳಿದಾಗೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀವಿ, ತುಂಬ ಜನಕ್ಕೆ ಪಾಠ, ಸೊಸೈಟಿಗೆ ಪಾಠ. ಮಿಸ್ ಇಲ್ಲದೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.